ಅದೇ ಎಲ್ಲರೂ ಈಗ ಹೇಳ್ತಾರೆ ಆನ್ಲೈನ್ ಮಾರ್ಕೆಟ್ ನಾವು ನೋಡಬೇಕು ಅಂತ. ಅಫ್ಕೋರ್ಸ್ ಆನ್ಲೈನ್ ನೋಡ್ತಾ ನಾವೆಲ್ಲ ಆಫ್ಲೈನ್ ಮಿಸ್ ಮಾಡ್ಕೊಳ್ತಾ ಇದ್ದೋ. ಅದು ನಾರ್ತ್ ಕರ್ನಾಟಕ ನಾವು ಟ್ರಿಪ್ ಹೋದಾಗ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಅಂದರೆ ಅಫ್ಕೋರ್ಸ್ ರಾಜವಂಶದ ಫ್ಯಾಮಿಲಿ ಮತ್ತು ಹೇಗೆ ಏನಾಗಿದ್ದು ನಮಗೊಂದಷ್ಟು ಎಲ್ಲರೂ ಬರ್ತಿದ್ರು. ಸೊ ಅವರೆಲ್ಲರೂ ಆ ಕಡೆ ಹೋದಾಗ ಈ ಕಡೆಯಿಂದ ತುಂಬ ಕಾಲ್ಸ್ ಬಂತು, ಎಸ್ಪೆಷಲಿ ಮೈಸೂರು, ಚನ್ನಪಟ್ಟಣ, ಮಂಡ್ಯದಿಂದ ಇಲ್ಲೂ ಬನ್ನಿ ನಾವು ಇಷ್ಟು ಫ್ಯಾನ್ಸ್ ಇದ್ದೀವಿ ಅಂತ. ಸೊ ನಾನು ಪ್ರೊಡ್ಯೂಸರ್ ರಮೇಶ್ ಸರ್ಗೆ ಹೇಳಿದೆ ಹಿಂಗಿದೆ ಅಂತ. ರಮೇಶ್ ಸರ್ ಮೈಸೂರು ಭಾಗದವರಾಗಿರೋದ್ರಿಂದ ನನಗೂ ತುಂಬ ಕಾಲ್ಸ್ ಬರ್ತಾಯಿದೆ, ಸರ್ ಹಿಂಗೊಂದು ಹಾಕ್ಕೊಳ್ಳೇಬೇಕು ಅಂತ. ಸೊ ಪುಷ್ ಮಾಡ್ಕೊಂಡು ಇವತ್ತು 6th ಬಂದಿದ್ದೀವಿ. ಸೊ ಎಷ್ಟಾಗುತ್ತೆ ಅಷ್ಟು ಜನರನ್ನ ನಾವು ಖುದ್ದಾಗಿ ಮೀಟ್ ಮಾಡೋಣ ಅನ್ನೋದು ನಮ್ಮಿದು. ಅಫ್ಕೋರ್ಸ್ ಆನ್ಲೈನ್ ಮಾರ್ಕೆಟ್ ಮಾಡೇ ಮಾಡ್ತೀವಿ, ಬಟ್ ನಿಮ್ಮ ಮೀಡಿಯಾ ಮುಖಾಂತರ ಮತ್ತು ಖುದ್ದಾಗಿ ಹೋಗಿ ಒಂದಷ್ಟು ಜನರು ಮೀಟ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ. ಇವತ್ತು ಈ ದಾರಿ ಉದ್ದಕ್ಕೂ ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಇಲ್ಲಿಂದ ಮೈಸೂರು ತಲುಪುವಂಥ? ಅಂದರೆ ಹಳೆ ರೋಡಲ್ಲಿ ಹೋಗ್ತಾ ಇದ್ದೀವಿ, ಈ ಟೋಲ್ ರೋಡಲ್ಲೆಲ್ಲ ಹಳೆ ರೋಡ್ಗಳಲ್ಲಿ ತುಂಬ. ರಾಮನಗರದಲ್ಲಿ ಒಂದಷ್ಟು ಫ್ಯಾನ್ಸ್ ಮೀಟ್ ಆಗ್ತಾ ಇದ್ದಾರೆ, ಮತ್ತು ಚನ್ನಪಟ್ಟಣದಲ್ಲಂತೂ ತುಂಬ ದೊಡ್ಡದಿದು. ಮದ್ದೂರು, ಮಂಡ್ಯ, ಮೈಸೂರು ಒಳಗಡೆ ಗಾಯತ್ರಿ ಥಿಯೇಟರು ಮತ್ತು ರಾಜ್ಕುಮಾರ್ ಪಾರ್ಕು, ಅಲ್ಲಿಂದ KR ನಗರ್, ಮೈಸೂರಲ್ಲಿ ಒಂದು KR ಪೇಟೆ ಇದೆ. ಸೊ ಅಲ್ಲೊಂದು ದೊಡ್ಡ ಇದ್ರ ಫಂಕ್ಷನ್ ಇದೆ, ಅಲ್ಲೊಂದು ಜಾತ್ರೆ ನಡೀತಿದೆ. ಆ ಜಾತ್ರೆಯಲ್ಲಿ ಪಾಪ ಫ್ಯಾನ್ಸ್ ಎಲ್ಲರೂ ಸೇರಿಕೊಂಡು ನಮಗೆ ಒಂದು ಸ್ಟೇಜ್ ಮಾಡಿಕೊಟ್ಟಿದ್ದಾರೆ. ಸೊ ಅಲ್ಲೋಗಿ ಮಾತಾಡೋದು, ಥ್ರೋಟ್ ಫ್ಯಾನ್ಸ್ಗಳು ಮೀಟ್ ಆಗ್ತಾಯಿದ್ದಾರೆ. ಇಲ್ಲಿ ಅಪ್ಪು ಸರ್ ಫ್ಯಾನ್ಸು, ಶಿವಣ್ಣವ್ರ ಫ್ಯಾನ್ಸು, ಟೋಟಲ್ ರಾಜವಂಶದ ಫ್ಯಾನ್ಸ್ ಎಲ್ಲರೂ ನಮ್ಮ ಬರ್ಮಾಡ್ಕೊತಾ ಇದ್ದಾರೆ. ಸೊ ತುಂಬ ಖುಷಿ ಇದೆ ಅವರೆಲ್ಲರೂ ನಮ್ಮ ಈ ಸಿನಿಮಾನ ಎದುರು ನೋಡ್ತಾ ಇರೋದು. ಆಲ್ಮೋಸ್ಟ್ ನಮಗೆಲ್ಲ ಓಪನ್ ಇದೆ ಮೇಡಮ್. ಮಲ್ಟಿಪ್ಲೆಕ್ಸ್ ಅಂತೂ ಎಲ್ಲ ಹಾಕ್ತಾರೆ. ಸಿಂಗಲ್ ಥಿಯೇಟ್ರ್ಗಳು ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲೂ ನಾವು ಒಂದೊಂದು ಬರ್ತಾನೆ ಇದ್ದೀವಿ. ಥ್ಯಾಂಕ್ ಯು.